ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ದರಾಮಯ್ಯ ಡಿಕೆಶಿಗೆ ರಾಹುಲ್ ಗಾಂಧಿ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರಂತೆ. ನನಗೆ ಕರ್ನಾಟಕದ ಬಣ ಪಾಲಿಟಿಕ್ಸ್ ಬೇಕಾಗಿಲ್ಲ. ಪಕ್ಷದ ಸಂಘಟನೆ ಮುಖ್ಯ, ಪಕ್ಷದ ಬೆಳವಣಿಗೆ ಮುಖ್ಯ. ನನಗೆ ಪಕ್ಕಾ ಫಲಿತಾಂಶ ಬೇಕೇ ಬೇಕು. ರಾಹುಲ್ ಗಾಂಧಿ ಅವರು ಈ ಮಾತನ್ನ ಖಡಕ್ ವಾರ್ನಿಂಗ್ ಪಾಸ್ ಮಾಡಿರೋದು. 2028ಕ್ಕೆ ನಾವು ಗೆಲ್ಲೋದೇ ಗುರಿ ಆಗಿರ್ಬೇಕು. ನನಗೆ ಈ ಬಣ ಪಾಲಿಟಿಕ್ಸ್ ಎಲ್ಲ ಬೇಡ. ನಾವು ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಗೆಲುವು ಒಂದೇ ನಮ್ ಗುರಿ ಅಷ್ಟೇ ಅಂತ. ನನಗೆ ಎಲೆಕ್ಷನ್ ಮುಖ್ಯ, ನಿಮಗೆ ನಾಯಕತ್ವ ಹುದ್ದೆ ಮುಖ್ಯ. ನನಗೆ ಎಲೆಕ್ಷನ್ ರಿಸಲ್ಟ್ ಮುಖ್ಯ. ಇನ್ನು ನನಗೆ ಪಕ್ಷಕ್ಕೆ 2028ಕ್ಕೆ ಗೆಲ್ಲೋದೇ ಮುಖ್ಯ ಅಂತ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಿಳಿಸಿರುವಂತದ್ದು. ನನಗೆ ಹೊಸ ಚಿಂತನೆ, ಯುವ ನಾಯಕತ್ವ ಬೇಕು ಅಂತೇಳಿ ರಾಹುಲ್ ಗಾಂಧಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಈ ಮೂಲಕ ನಿಮ್ದೇನೇ ಬಣ ಪಾಲಿಟಿಕ್ಸ್ ಇದ್ರೂ ಕೂಡ ಅದನ್ನ ಬದಿಗೊತ್ತಿ. ಪಕ್ಷ ಮುಖ್ಯ, ಪಕ್ಷ ಗೆಲ್ಲೋದು ಮುಖ್ಯ. ಎಲೆಕ್ಷನ್ ನಲ್ಲಿ ನೀವು ಯಾವ ರೀತಿಯಾಗಿ ರಿಸಲ್ಟ್ ಅನ್ನ ತರ್ತೀರಿ ಅದು ಇಂಪಾರ್ಟೆಂಟ್ ಅಂತೇಳಿ ರಾಹುಲ್ ಗಾಂಧಿ ಅವ್ರು ಹೇಳಿರೋದು. ಹಾಗಾಗಿ ಇವರೀಗ ಡಿಸಿಎಂ ಹುದ್ದೆ ಬೇಕು ಅಂತ ಕೆಲವರೇನೋ ಪಟ್ಟು ಹಿಡಿತಾರೆ, ಕೆಲವರು ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿತಾರೆ, ಕೆಲವರು ಸಿದ್ದರಾಮಯ್ಯ ಬಣ, ಕೆಲವರು ಡಿಕೆ ಬಣ ಹೀಗೆ ಗುರುತಿಸ್ಕೊಂಡಿದ್ದು ಇದೆ, ನಾನಾ ಹೇಳಿಕೆಗಳನ್ನ ಕೊಟ್ಟಿದ್ದು ಇದೆ. ಬಟ್ ಇದ್ಯಾವುದು ನನಗೆ ಇಂಪಾರ್ಟೆಂಟ್ ಅಲ್ಲ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕು. ಗೆಲುವೊಂದೇ ನಮ್ ಗುರಿ ಅಂತ ರಾಹುಲ್ ಗಾಂಧಿ ಅವರು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರೋದು. ನಿಮ್ಗೆ ನಾಯಕತ್ವ ಬದಲಾವಣೆ ಇಂಪಾರ್ಟೆಂಟು, ಹುದ್ದೆ ಇಂಪಾರ್ಟೆಂಟು, ಆದ್ರೆ ನನಗೆ ಪಕ್ಷದ ಗೆಲುವು ಮುಖ್ಯ, ರಿಸಲ್ಟ್ ಮುಖ್ಯ, ಬೇಕೇ ಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಸಂದೇಶ ರವಾನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.